ಹಾಯ್ ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾವು ಗುಳ್ಳಡ್ಕೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಇವು ತುಂಬ ಟೇಸ್ಟಿಯಾಗಿದ್ದಾವೆ. ಈಗ ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಇದಕ್ಕೆ ಮೊದಲು ಗೋಧಿ ರವೆ ತೊಗೋಬೇಕು. ಒಂದು ಬಟ್ಲದಷ್ಟು ಗೋಧಿ ರವೆ ತೊಗೊಂಡು ಅದನ್ನು 1 ತಾಸು ನೆನೆ ಹಾಕ್ಬೇಕು. ನೆನೆ ಹಾಕಿಂದ ಅದನ್ನು ಮಿಕ್ಸರಿಗೆ ಹಾಕಿ ಈ ರೀತಿ ನಾವು ತೋರಿಸ್ತಿದೆಯಲ್ಲ ಈ ರೀತಿ ಅದನ್ನು ತೊಳ್ಕೊಬೇಕು. ಮ್ಯಾಗ ಒಂದು ಶಿಪ್ಪಿ ಇಲ್ದಂಗೆ ಎಲ್ಲನೂ ನೀರಾಗ ತೊಳ್ಕೊಂಡು ಅದನ್ನು ಒಂದು ಕಡೆ ನೀರೆಲ್ಲ ಹೋಗುವಂಗೆ ಅದನ್ನು ಇಡಬೇಕು. ನೀರೆಲ್ಲ ಪೂರ್ತಿಯಾಗೆಲ್ಲ ಹೋಗಿಂದ ಅದು ಈ ರೀತಿ ಆಕತಿ. ಈ ರೀತಿ ಆಗಿಂದ ಇದು ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ನಾವು ಮೈದಾ ಹಿಟ್ಟು, ಚಿರೋಟಿ ರವೆ, ಆಮೇಲೆ ಬೇಕಂದ್ರೆ ಬೆಣ್ಣೆ ಹಾಕಬೇಕು, ಇಲ್ಲಾಂದ್ರೆ ಬೇಡ. ಅದನ್ನು ಹಾಕಿ ಎಷ್ಟು ಮೈದಾ ಹಿಟ್ಟು ಹಿಡಿತೈತೆ ಅಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕಿ ನಾವು ಅದನ್ನು ಚಂದಾಗ ಕುಟ್ಕೋಬೇಕು. ಒಂದು ಕಲ್ಲು ತಗೊಂಡು ಅದನ್ನು ಚಂದೊತ್ನ್ಯಾಗ ಕುಟ್ಕೊಂಡ್ವಿ ಅಂದ್ರೆ ಅದು ಎಷ್ಟು ನಾವು ಕುಟ್ತೇವಲ್ಲ ರವೆ ಹಾಕಿ ಹಾಕಿ ಕುಟ್ತೇವಲ್ಲ ಅಷ್ಟು ಚಲೋತ್ನ್ಯಾಗ ಬರ್ತಾವೆ ಗುಳ್ಳಿ. ಇವು ತುಂಬ ಈಸಿಯಾಗಿನ ಈಗ ಅಂತೂ ಮಾಡ್ಬೋದು. ಅವಾಗೆಲ್ಲ ಗೋಧಿ ನೆನೆ ಹಾಕಿ ಅದರದ್ದು ಹಾಲು ತೆಗೆದು ಅದನ್ನೆಲ್ಲ ಮಾಡ್ತಿದ್ರು. ಆದರೆ ಈಗೇನು ಹಾಗೇನಿಲ್ಲ, ಪಟ್ ಪಟ್ ಅಂತ ನಾವು ಮಾಡ್ಬೋದು ಇದನ್ನು. ಈ ರೀತಿಯಾಗಿ ನಾವು ಎಷ್ಟು ಹಿಡಿತೈತಲ್ಲ ಅಷ್ಟು ಇದನ್ನೆಲ್ಲ ಮಾಡಿಕೊಂಡು ಸಣ್ಣ ಸಣ್ಣ ಉಳ್ಳಿ ಹರ್ಕೋಬೇಕು. ಇವನ್ನ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಕೋಬೇಕು. ಎಣ್ಣೆ ಕಾಯಕ್ಕಿಟ್ಕೊಂಡು ಒಂದೊಂದು ಗುಳ್ಳಿ ಹಾಕಿ ಉಳ್ಳಿ ಹಾಕಿದ ತಕ್ಷಣ ಅವು ದೊಡ್ಡವಾಗಿಬಿಡ್ತಾವೆ. ಒಂಥರ ಮಕ್ಕಳಿಗೆಲ್ಲ ಇವು ಕುರ್ಕುರಿ ಅಂತಾರೆ ಅವರು. ಯಾಕಂದ್ರೆ ಅಷ್ಟು ಕುರ್ಕುರಿ ಥರನೇ ಇವು. ಆವಾಗೆಲ್ಲ ನಾವು ಸಣ್ಣವರಿದ್ದಾಗ ದೊಡ್ಡ ದೊಡ್ಡ ಕುರ್ಕುರಿ ಬರ್ತಿದ್ದವು. ಆ ಥರನೇ ಇವು ಕುರ್ಕುರಿ ಆಕ್ಕವು. ತುಂಬ ಟೇಸ್ಟಿಯಾಗಿರ್ತವೆ. ಒಂಥರ ಕುರುಮ್ ಅಂತಿರ್ತಾವಲ್ಲ, ಕ್ರಿಸ್ಪಿಯಾಗಿ ತುಂಬ ಚಲೋ ಇರ್ತವೆ. ಈ ರೀತಿ ಗುಳ್ಳಿ ಮಾಡಿಕೊಂಡು ಇವನ್ನ ಎಣ್ಣೆ ಒಳಗೆ ಕರ್ಕೊಂಡೆ ಹಾಕಿದ ತಕ್ಷಣ ಮೇಲೇ ಬಂದು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂದೂ ಇದಾಗಿದ್ದಿಲ್ಲ, ಚಲೋತ್ನಾಗ ಎಲ್ಲ ಬಂದವು. ಆಮೇಲೆ ಇವಕ್ಕೆ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು. ಬೆಲ್ಲದ ಪಾಕಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಹನಿ ಹಾಕಿರಿ. ನಾವು ಹಾಕಿದ್ದಿಲ್ಲ, ಅಂದರೆ ಇಷ್ಟು ಗುಳ್ಳಿ ಅಂಟ್ಕೊಳ್ಳಿ ಅಂತಂದು ನಾವು ಹಾಕಿದ್ದಿಲ್ಲ. ಹಂಗೆ ಬೆಲ್ಲದ ಪಾಕ ಮಾಡ್ಕೊಂಡ್ವಿ. ಬೆಲ್ಲದ ಪಾನಕನ ಅದನ್ನು ಗುಳ್ಳಡ್ಕೆ ಉಳ್ಳಿ ಇರ್ತಾವಲ್ಲ ಅವನ್ನ ಗುಳ್ಳಿಗೆ ಹಾಕಿ ಕಲಿಸ್ಬೇಕು. ಕಲಿಸಿಂದ ಹಂಗೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ, ಯಾಕಂದರೆ ಕೈ ಸುಡ್ತಿರ್ತೈತೆ ಅದು. ಅದನ್ನ ನಾವು ಸ್ವಲ್ಪ ಹೊತ್ತು ಹಂಗೆ ಆರಾಕೆ ಇಟ್ವಿ. ಆರಾಕಿಟ್ಟಾಗ ನನ್ನ ಮಕ್ಕಳು ಬಂದು ಹಂಗೆ ಕುರ್ಕುರಿ ಅಂದ್ರೆ ಅದಕ್ಕೆ ಅದೇ ಒಂದು ಗುಳ್ಳಿಗೇನ ಏನು ಮಾಡಿದೆ, ಸ್ವಲ್ಪ ಉಪ್ಪು ಖಾರ ಹಾಕಿ ಕಲಿಸ್ಕೊಟ್ಟೆ ಅವ್ರಿಗೆ. ಅದು ತುಂಬ ಚಲೋ ಅದಾವು ಅಂತ ಹೇಳಿದ್ರು. ಈ ರೀತಿ ಕಲಿಸಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಉಳ್ಳಿ ಕಟ್ಟಬೇಕಂದಾಗ ಕೂಡ್ಕೊಳ್ಳೋದೇ ಇಲ್ಲ. ಆವಾಗ ಬರೀ ಬಿಚ್ಕೊಳಕತ್ಬಿಡ್ತಾವೆ ಉಂಡೆ ಎಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಕಲಿಸಿ ಅವನ್ನ ತಯಾರು ಮಾಡಿ ಇಡ್ತೀವಿ. ಅಂದ್ರೆ ಅಂಟ್ಕೊತಾವೆ ಅನ್ನೋ ಸಂಬಂಧ. ಹಂಗೆ ಅದನ್ನು ಮಾಡಿಂದ ಅವನ್ನ ಉಂಡೆ ನಾವು ಮಾಡಾಕತ್ವಿ. ಉಂಡೆ ಮಾಡಿದ ತಕ್ಷಣ ಬಿಚ್ಕೊಳಕತ್ತವು. ಅದಕ್ಕೆ ಒಬ್ಬರು ಮಾಡಿಕೊಟ್ಟಿಂದ ಮತ್ತು ಅದನ್ನು ಇಷ್ಟನ್ನು ಹೊಂದ್ಕೊಳ್ಳೋ ಹಂಗೆ ಮತ್ತು ಉಂಡೆ ಕಟ್ಟಿ ಇಡೋದು. ಈ ರೀತಿ ನಾವು ಉಂಡೆ ಮಾಡಿದ್ವಿ. ಭಾರಿ ಅಂದ್ರೆ ಭಾರಿ ಟೇಸ್ಟಿಯಾಗಿದ್ದವು. ನೀವು ಈ ರೀತಿ ಉಂಡೆ ಮಾಡಿಕೊಂಡು ತಿನ್ನಿರಿ. ಯಾಕಂದರೆ ಈ ಸರಿ ಪಂಚಮಿಗೆಲ್ಲ ಈ ಥರನೇ ಮಾಡ್ಕೊಳ್ಳಿ ಉಂಡೆನ. ತುಂಬ ಟೇಸ್ಟಿ ಆಕ್ಕವು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.